ಗಾಯ್ಸ್, ಈಗ ನಾನು ಈ ವಿಡಿಯೋದಲ್ಲಿ ಏನು ತೋರ್ಸಕ್ಕೆ ಹೋಗ್ತಾ ಇದೀನೋ ಇದು ನಮ್ಮ ಕೋಲಾರದ ಪ್ರತಿಷ್ಠಿತ ಒಂದು ದೇವಾಲಯ. ಈ ದೇವಾಲಯದ ಮೇಲೆ ಕಂಬಗಳ ಮೇಲೆ ಏನೇನು ಕೆತ್ತಿದಾರೋ ಅದನ್ನೆಲ್ಲ ವಿವರಿಸ್ತೀನಿ. ಫಸ್ಟಿಗೆ ದೇವರ ದರ್ಶನದಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಡಿಯೋ. 130 ವರ್ಷ ಕೌಂಡಿನ್ಯ ಋಷಿಗಳು ಪ್ರತಿಷ್ಠೆ ಮಾಡಿ ಪರಮೇಶ್ವರ ಅಂತ. ಮತ್ತು ಶಿವನ್ ದೇವಾಲಯದಲ್ಲಿ ನಾಗಕಾಲ ಭೈರವ ಸರ್ಪದೋಷ ಆಯ್ತು ಅಂದ್ರೆ ನಾಗ ಸರ್ಪಕ್ಕೆ ಶ್ರೀಕಾಳಹಸ್ತಿಗೆ ಹೋಗ್ತಾರೆ ರಾಹುಕೇತು ಪೂಜೆಗೆ. ಅದೇ ರಾಹುಕೇತು ನಾಗ ಸರ್ಪ ಕಾಲ ಭೈರವ ಅಂತ ನೋಡಿ. ಕಾಲ್ ಕೆಳಗೆ ಇದೆ ಸರ್ಪ. ಫಸ್ಟ್ ವಿಗ್ರಹ ಇತ್ ಕಡೆ ಕಾಲ ಕೆಳಗೆ ನಾಗ ಕಾಲ ಭೈರವ. ಇದು ಕಾಳಹಸ್ತಿನಲ್ಲಿ ಇದೆ, ಅದೇ ಇಲ್ಲಿ ಇದೆ. ಇಲ್ಲೂ ಕೂಡ ದರ್ಶನ ಮಾಡಿದ್ರೆ ಸರ್ಪದೋಷ ಪರಿಹಾರ. ಹತ್ ಕಡೆ ಇರೋದು ಮೂರನೇದು ವಿಗ್ರಹ ಕಾಶಿ ಕಾಲ ಭೈರವ. ಕಾಶಿಗೆ ಹೋದ್ರೆ ಶಿವನ ದರ್ಶನಕ್ಕೆ ಯಾರನ್ನು ಬಿಡೋದಿಲ್ಲ. ಫಸ್ಟ್ ಕ್ಷೇತ್ರಪಾಲಕ ಅಂತಾರೆ. ಕಾಲ ಭೈರವ ದರ್ಶನ ಆದ್ರೆ ಒಳಗ್ ಬಿಡ್ತಾರೆ. ಕಾಶಿ ಕಾಲ ಭೈರವ ನಡುವಿನಲ್ಲಿ ನಾಯಿ ವಾಹನ ನೋಡಿ, ಸೈಡ್ ನಲ್ಲಿ ಹತ್ ಕಡೆ ಬಲಭಾಗದಲ್ಲಿ ನಡುವಿನಲ್ಲಿ ಇದೆ ನೋಡಿ, ಕಾಣ್ತಾ ಇದೆಯಾ? ನಿಮ್ ಹಿಂದೆ ಇದೆ ಕಂಬದಲ್ಲಿ ಕಾಲ ಭೈರವ, ಮಧ್ಯದಲ್ಲಿ ಇಲ್ಲಿ ನಿಮ್ ಪಕ್ಕ ಅದನ್ನ ಇದೆ ಕಾಶಿ ಕಾಲ ಭೈರವ. ಆಮೇಲೆ ಶಬರಿಮಲೆ ಅಯ್ಯಪ್ಪ ಇಲ್ಲಿ ಕಂಬದಲ್ಲಿ ಹುಲಿ ಮೇಲೆ ಯಮಪಾಶ ಹಾಕೋದು ಮಾರ್ಕಂಡೇಯನಿಗೆ. ಅವಾಗ ಶಿವ ಲಿಂಗದಿಂದ ಕೈಲಾಸದಿಂದ ಯಮನ್ನ ಒದ್ದು ಬಿಟ್ಟ ಯಮಲೋಕಕ್ಕೆ. ಯಮಪಾಶ ಶಿವ ಅಂತ ಹೇಳ್ಕೊತಾನೆ, ಲಿಂಗದಿಂದ ಒದಿತಾನೆ ಯಮನ್ನ ಶಿವ ಕೈಲಾಸದಿಂದ. ಜಮ್ಮು ಕಾಶ್ಮೀರ ವೈಷ್ಣವಿ ದೇವಿ. ಇಲ್ಲಿ ಸುಬ್ರಹ್ಮಣ್ಯ ಒಳ್ಳೆ ದೇವಸ್ಥಾನ. ಇಲ್ಲಿ ಕಾಲಭೈರವ, ಇಲ್ಲಿ ನಟರಾಜ, ಬನ್ನಿ ನಟರಾಜ. ಆಮೇಲೆ ಇಲ್ಲಿ ಬೇಡ್ರ ಕಣ್ಣಪ್ಪ. 1330 ವರ್ಷ ಚೋಳ ಮಹಾರಾಜರು ಕಟ್ಟಿರೋದು ಶಿಲ್ಪಿ ಡಗ್ನಾಚಾರ್ಯ ಅವರು. ಶಾಸನ ತಮಿಳ್ ಶಾಸನ ಕಟ್ಟಡದಲ್ಲಿದೆ. ಮತ್ತು ದೇವಸ್ಥಾನ ಪೂರ್ತಿ ಬಂದು ಲಾಕ್ ಸಿಸ್ಟಮ್ ಇದೆ. ಸಿಮೆಂಟ್ ಗಾರೆ ಏನು ಇಲ್ಲ, ಕಲ್ಲು ಗುಡ್ದ ಮೇಲೆ ಜಾಯಿಂಟ್ ದೇವಸ್ಥಾನ. ಸುತ್ತ ನೋಡ್ಕೋಬಹುದು ನೀವು. ಆಮೇಲೆ ಕಾಶಿ ವಿಶ್ವನಾಥ ಚಿಕ್ಕದು, ಕಾಶಿ ವಿಶ್ವನಾಥ ನಗರೇಶ್ವರ ಅಂದ್ರೆ ಅರ್ಥ ಏನಂದ್ರೆ ಒಂದು ಹಳ್ಳಿ ನಗರ ಆಗ್ಬೇಕಾದ್ರೆ ಶಿವನ ಪ್ರತಿಷ್ಠೆ ಮಾಡಿ ಶಿವಲಿಂಗ ಪ್ರತಿಷ್ಠೆ ಮಾಡಿದಾಗ ಹಳ್ಳಿ ನಗರ ಆಗುತ್ತೆ. ಅದಕ್ಕೆ ನಗರೇಶ್ವರ ಅಂತ. ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂದ್ರೆ ಚಾಮರಾಜಪೇಟೆ ಗಾಂಧಿ ಬಾಜಾರ್ ಪಕ್ಕ ನಗರಪೇಟೆ. ಅದಕ್ಕೆ ಬೆಂಗಳೂರು ಎಷ್ಟು ಬೇಕಾದ್ರೂ ನಗರ ಬೆಳೀತಾ ಇದೆ ಶಿವನಿಂದ. ಅದೇ ನಗರೇಶ್ವರ ಇಲ್ಲಿದೆ, ಇಲ್ಲಿ ಬೆಳೀತಾ ಇದೆ. ಬಂದ್ರೆ ಅಲ್ಲಿ ಆರತಿ ತಗೊಂಡ್ಮೇಲೆ ಅಲ್ಲಿ ಆರತಿ ತಗೊಂಡ್ರೆ ಅಲ್ಲಿ ನಮ್ಗೆ ಫಲ ಸಿಕ್ಕೋದು ಇಲ್ಲಿ ಬಲಿಪೀಠ. ಈ ಬಲಿಪೀಠ ಯಾಕೆ ಇದೆ ಅಂದ್ರೆ ಆ ಶಿವ ತನ್ನ ಕಾಲ್ ಪಾದನ ಉದ್ದಕ್ಕೆ ಚಾಚ್ಕೊಂಡಿರ್ತಾನೆ. ಆ ಪಾದನೇ ಇಲ್ಲಿ ಇರುತ್ತೆ ಬಲಿಪೀಠದಲ್ಲಿ. ಶಿವನ ಕಾಲ ಪಾದ ನಂದಿಗೆ ಕೊಂಬುಗಳು, ನಂದಿಗೆ ಹಣೆಯ ಒಳಗೆ ಶಿವಲಿಂಗ ಇರುತ್ತೆ ತಲೆ ಮೇಲೆ. ಭಕ್ತಾದಿಗಳು ಬಂದಾಗ ಅಲ್ಲಿ ಆರತಿ ತಗೊಂಡು ಈ ಬಲಿಪೀಠ ಮುಟ್ಟಿ ಇಲ್ಲಿಂದ ಡೈರೆಕ್ಟ್ ಆಗಿ ನಮಸ್ಕಾರ ಮಾಡ್ಬೇಕು ಇಲ್ಲಿಂದ. ಅದಕ್ಕೆ ಮಹಾರಾಜರ ಕಾಲದಲ್ಲಿ ನೋಡಿ, ಇಲ್ಲಿ ಮಹಾರಾಜರ ಕಾಲದಲ್ಲಿ ಇಲ್ಲಿ ಅರ್ಥ ತೋರಿಸಿದ್ದಾರೆ. ಇಲ್ಲಿಂದ ನಾವು ಕೈ ಮುಗಿಬೇಕು ಅನ್ನೋದನ್ನ ಹಳೆ ಕಾಲದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಇಲ್ಲಿ ನಂದಿ ಮುಂದೆ ಇಷ್ಟ ಅರ್ಥ ಇಟ್ಕೊಂಡ್ರೆ. ಇನ್ನೊಂದೇನಂದ್ರೆ ಬಲಿಪೀಠ ಮುಟ್ಟಿ ನಮಸ್ಕಾರ ಆದ್ಮೇಲೆ ನಮ್ಮ ಕಷ್ಟಗಳನ್ನ ಓಂ ನಮ ಶಿವಾಯ ಅಂತ ಕಿವಿಯಲ್ಲಿ 3 ಸತಿ ಹೇಳಿ. ಆಗ ನಿಮ್ಮನೊಳಗೆ ನಿಮ್ಮ ಎದೆ ಒಳಗೆ ಏನಿದೆ ಕಷ್ಟ ಅದು ನಂದಿಗೆ ಅರ್ಥ ಆಗತ್ತಂತ. ಆಗಲೇ ನಂದಿ ಏನ್ ಮಾಡ್ತಾ ಅಂದ್ರೆ ಈ ಪಾದ ಮಧ್ಯದಲ್ಲೇ ಶಿವನ ಹತ್ರಕ್ಕೆ ಹೋಗ್ತಾನೆ. ಡೈರೆಕ್ಟ್ ಹೋಗಿ ಅಲ್ಲಿ ನಮ್ ಬಗ್ಗೆ ಮರ್ಯಾದೆ ಕೇಳ್ತಾನೆ ನಂದಿ ಸ್ವಾಮಿ. ಹಾಗೆ ನಮ್ ಕಷ್ಟ ಪರಿಹಾರ. ಈಗ ಅರ್ಥ ಆಯ್ತಾ? ಇಷ್ಟೊಂದಿದೆ ಇಲ್ಲಿ ಋಷಿಗಳು. ಇಲ್ಲಿ ನೋಡಿ, ನಾಟ್ಯ ಗಣಪತಿ, ಯೋಗಾಸನ ಪ್ರಾಣಾಯಾಮಿ, ಇಲ್ಲಿ ಮಹಾಕಾಳಿ, ರುದ್ರನಾಟ್ಯ, ರುದ್ರ ಸ್ವರೂಪ ಇದು ಈಶ್ವರ. ಇದು 4 ಕಾಲು 3 ಮುಖ, 4 ಕಾಲು 3 ಮುಖ. ಹಿಂಗ ಮುಚ್ಕೊಂಡ್ರೆ ಒಬ್ರು, ಹಿಂಗ ಮುಚ್ಕೊಂಡ್ರೆ ಇಬ್ರು, ಹಿಂಗೆ ಮುಚ್ಕೊಂಡ್ರೆ 3. ಅರ್ಥ ಆಯ್ತಾ? ಅಲ್ಲೇ ಈಶ್ವರ ಮಹಾರಾಜರ ಕಾಲದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿದಾಗ ಆ ಶಕ್ತಿ ಬಲ ಅವತ್ತಿತ್ತು. ಈ ರುದ್ರ ಮಂತ್ರದಲ್ಲಿ ಏನ್ ಶಕ್ತಿ ಇದೆ ಅನ್ನೋದು ಭಾವನೆ ಇಲ್ಲಿ ಕಂಬದಲ್ಲೇ ತೋರಿಸಿದ್ದಾರೆ. ಸ್ವಾಮಿಗೆ ದಾರಪಾತ್ರದಿಂದ ರುದ್ರ ಮಂತ್ರ ಹೇಳಿ ಮಹಾಮಂಗಳಾರತಿ ಟೈಮ್ ನಲ್ಲಿ ರುದ್ರಾಭಿಷೇಕ ಆಯ್ತು ಅಂದ್ರೆ ಶಿವಲಿಂಗ ಮೇಲಕ್ಕೆ, ರಾಜರ ಕಾಲದಲ್ಲಿ ಮೇಲಕ್ಕೆ ಹಿಂಗೆ ಎದ್ದೋಗ ಗರ್ಭಸ್ಥಾನದಿಂದ ಶಿವಲಿಂಗ ಎದ್ದು ಬಿಡದಂತೆ. ಆಗ ಅರ್ಚಕರು ಕೂಡ ಜೊತೆ ಒಳಗೆ ಹೋಗ್ತಾ ಇದ್ರು. ಆಗ ಅರ್ಚಕರು ಬಂಗಾರ ಬಟ್ಲಿನಲ್ಲಿ ಸಾಮ್ರಾಣಿ ಹಾಕಿ ಧೂಪ ಹಾಕಿದ್ರೆ, ಹಾಕಿ ಹಿಂಗೆ ತೆಗೆದ್ರೆ ಟಕ್ಕಂತ ಯಥಾ ಪ್ರಕಾರಕ್ಕೆ. ಇದು ಯೋಗಾಸನ. ಇಲ್ಲಿ ಚೋಳ ಮಹಾರಾಜ ನೋಡಿ, ಈ ದೇವಸ್ಥಾನ ಕಟ್ಟಿದವರು ಇವರು ರಾಜರಾಜ ಚೋಳ. ತಂಜಾವೂರು 1330 ವರ್ಷ ಚೋಳ ಮಹಾರಾಜರು. ಮತ್ತು ಶಿಲ್ಪಿ ಡಗ್ನಾಚಾರಿ ನಿಂತಿರೋರು ಶಿಲ್ಪಿ. ದೇವಸ್ಥಾನ ಕಟ್ಟಿದವರು ಇವರು ಶಿಲ್ಪಿ ಡಗ್ನಾಚಾರಿಗೆ ಸಿಂಬಲ್ ಏನಿರುತ್ತೆ ಅಂದ್ರೆ ಸಿಂಬಲ್ ಕೆಲಸ ಮಾಡೋ ಸುತ್ತಿಗೆ ನೋಡಿ, ನಡುವಿನಲ್ಲಿ ಇದೆ. ಶಿಲ್ಪಿ ಕೆಲೆ ಮಾಡ್ತಾರ ಸುತ್ತಿಡೋ ಫೈಲ್. ಈ ಸುತ್ತಿ ಒಳಗೆ ಇತ್ತಂತೆ ಕವರ್ ಭಗವಂತನೇ ಇದ್ನಂತೆ. ಎಲ್ಲ ಕಂಬಗಳೆಲ್ಲ ಜೋಡಿಸ್ಬಿಟ್ಟು ಮಹಾರಾಜರು ಇಂತ ಚಿತ್ರಕಲೆ ಕಂಬದಲ್ಲಿ ಈ ತರನೇ ಇರ್ಬೇಕು ಅಂತ ಬಾಯಿಂದ ಅಂದಾಗ, ಈಗ ನಮ್ಗೆ ಕಂಪ್ಯೂಟರ್ ಇವತ್ತು ಬಂದಿದೆ. ಆಗ ಸುತ್ತಿನ
ಇಂಜಿನಿಯರ್ ಇತ್ತು ಕಂಪ್ಯೂಟರ್ ಎಲ್ಲ ದೇವಸ್ಥಾನ ಕಂಪ್ಲೀಟ್ ಜೋಡಿಸ್ಬಿಟ್ಟು ಇಂತ ಕಲೆ ಆಗ್ಬೇಕು ಅಂತ ಚೋಳ ಮಹಾರಾಜರು ಹೇಳಿದಾಗ ಸುತ್ತಿಂದ ಸುಮ್ಮನೆ ಒಂದ್ ಡೇಟ್ ಹಾಕಿದ್ರೆ ಕಲೆ ಅಲ್ಲೇ ಬರೋದು ಟಿವಿನಲ್ಲಿ ಬಂದಂಗೆ ಆ ಕಾಲದಲ್ಲಿ. ಚೋಳ ಮಹಾರಾಜರು ಹೆಂಗಸರು, ಚೋಳ ಮಹಾರಾಜ ಹೆಂಗಸರು ಮಹಾರಾಣಿ. ಚೋಳ ಮಹಾರಾಜರು ದೇವಸ್ಥಾನ ಕಟ್ಟಿದ ಮೇಲೆ ಇವರಿಬ್ಬರು ಕೌಂಡಿನ್ಯ ಪ್ರತಿಷ್ಠೆ ಆದ ಮೇಲೆ ಮನೆಯ ಒಳಗೆ ಚೋಳರಾಜರ ಹೆಂಗಸರು ಮಹಾರಾಣಿ ಆನೆ ಮೇಲೆ ಬರ್ತಾರವಾಗ ಯಾರೇ ಪ್ರಜೆಗಳು ಕಂಡ್ರೆ ಸಹ ಕೈ ಮುಗೀತಾ ಬರೋರು ಅಂತ ಯಮನು. ಇಲ್ಲಿ ಬಂದು 2ನೇ ಸತಿ ಹೋಮ ಮಾಡಿ ದೇವತಾ ಕಾರ್ಯಗಳು ಮುಗಿಸ್ಬಿಟ್ಟು ಈ ದೇವಸ್ಥಾನಕ್ಕೆ ಸೂರ್ಯ ಚಂದಾದಿಗಳಿರೋರ್ಗು ಈ ದೇವಸ್ಥಾನ ನಿಮ್ಮ ಪ್ರಜೆಗಳದು ನಮ್ಮದಲ್ಲ, ಸೂರ್ಯ ಚಂದಾದಿಗಳಿರೋರ್ಗು ಭಗವಂತನ ದೇವಸ್ಥಾನ ಪ್ರಜೆಗಳು ಕಾಪಾಡಬೇಕು ಅಂತ ಪ್ರಜೆಗಳಿಗೆ ಜವಾಬ್ದಾರಿ ಕೊಟ್ಟು ಹೋಗೋವಾಗ ದೇವಸ್ಥಾನ ಚೆನ್ನಾಗಿ ನೋಡಿ ಅಂತೇಳಿ ಅದಕ್ಕೆ ನೋಡ್ಕೊಳ್ಳಿ ಅಂತೇಳಿ ಎಲ್ರಿಗೂನು ಟಾಟಾ ಹೇಳ್ತಾ ಪ್ರಜೆಗಳಿಗೆಲ್ಲ ಟಾಟಾ ಹೇಳ್ತಾ ಬರೋದು ನಿಧಾನ ಹೋಗುವಾಗ ಅರ್ಜೆಂಟ್ ಕುದುರೆ ಮೇಲೆ ಹೋಗ್ತಾ ಇದ್ಲಂತ ಟಾಟಾ ಹೇಳ್ಕೊಂಡು. ಮಧ್ಯದಲ್ಲಿ ಶಿವ ತಾಂಡವ ಮೂರ್ತಿ ಶಿವ ಆತನಿಗೆ ನಾಟ್ಯ ಅಂದ್ರೆ ಇಷ್ಟ. ಯಾಕಂದ್ರೆ ಕೈಲಾಸನೇ ನಾಟ್ಯ ಆಡ್ತಾನೆ ಶಿವ. ಅದಕ್ಕೆ ಅರ್ಥ ಅಲ್ಲಿ ತೋರಿಸಿದ್ದಾರೆ ಭರತನಾಟ್ಯ ನಿಮ್ಗೆ ಇಷ್ಟವಾದದ್ದು. ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡ್ತಾರೆ ಯಾವತ್ತು ಅಂದ್ರೆ ಷಷ್ಠಿ ಮೂರನೇ ಷಷ್ಠಿಗೆ ಪೂಜೆಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ತಡಾಬುಡ ಅಂತ ಹಾರಿಸೋರಿತಾರೆ, ತಡಾಪುರ ಅಂತ ಮಾಡ್ತಾರೆ. ಮಾಡಬಾರ್ದು. ಭಕ್ತಿಯಿಂದ ಒಂದೇ ಒಂದು ಡ್ರಾಪ್ ಆಗ್ಬೇಕಂತ ಉತ್ತ ಕಾಲು ಭಕ್ತಿಯಿಂದ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಉತ್ತದಲ್ಲಿ ಉತ್ತ ಜಾಗ ತೋರಿಸಿ ಸದ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಉತ್ತದಲ್ಲಿ ಇರ್ತಾರೆ ಅಂತ ಬಂದು ನಾವು ಆಗಿರೋ ಹಾಲನ್ನ ಸೇರಿಸ್ಬಿಟ್ಟು ಯಾರ ಕಣ್ಣಿಗೆ ಬೀಳದೆ ಸರ್ಪ ಸ್ವರೂಪದಲ್ಲಿ ಈಚೆ ಬರ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಇಷ್ಟೊಂದು ಅರ್ಥ ಅಲ್ಲಿದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ವಾಹನ ಏನು, ಆಮೇಲೆ ಈ ದೇವಸ್ಥಾನ ರಾಜ ಕಟ್ಟಿದ ಮೇಲೆ ಶಿಲ್ಪಿ ಆದ ಮೇಲೆ ಕೊಂಡಿನ ಋಷಿಗಳ ಪ್ರತಿಷ್ಠೆ ಆದ ಮೇಲೆ ಈ ದೇವಸ್ಥಾನ ಮೇಲಕ್ಕೆ ಹಿಂಗೆ ಎದ್ದು ಬಿಡ್ತಂತ. ಕೊಂಡಿನ ಋಷಿಗಳು ತಪಸ್ಸಾಗ್ತಿಗೆ ಮೇಲಕ್ಕೆ. ಆಗ ಚೋಳರಾಜರು ಶಿಲ್ಪಿ ಕಲೆ ಡಕ್ನಾಚಾರಿಗೆ ದೇವಸ್ಥಾನ ಭಿನ್ನ ಮಾಡಪ್ಪ, ದೇವಸ್ಥಾನ ಕೂತ್ಕೊಳತ್ತೆ, ಇಲ್ಲ ಅಂದ್ರೆ ದೇವಸ್ಥಾನ ಇಲ್ಲಿ ಇರೋದಿಲ್ಲ ಅನ್ನ. ಆಗ ಶಿಲ್ಪಿ ಡಕ್ನಾಚಾರಿ ಆತನಿಗೆ ಎಲ್ಲ ಮನ್ಸು ಬರ್ತಾ ಅಲ್ಲಿ ಇಲ್ಲಿ ತಗೊಂಡು ಜೋರಾಗಿ ಒಂದ್ ಏಟ್ ಹಾಕುತ್ತ ದೇವಸ್ಥಾನ. ಏಟ್ ಹಾಕಿದಾಗ ಅಲ್ಲೊಂದು ತೂತು ಬೀಳುತ್ತೆ, ನಕ್ಕ ಆಗತ್ತೆ ದೇವಸ್ಥಾನ. ನಕ್ಕ ಆಗಿದಾಗ ಮೇಲಕ್ಕೆ ಇದ್ದಿರೋ ದೇವಸ್ಥಾನ ಟಕ್ ಅಂತ ಕೇಳಿದ್ರೆ ಇವತ್ತು ಇದೆ. ಶಿವನಿಗೆ ಶ್ರೇಷ್ಠವಾದ್ರು ಹಾಲು ಅಭಿಷೇಕ. ಅದಕ್ಕೆ ಅಲ್ಲಿ ಶಿವನ ಲಿಂಗವನ್ನ ತೋರಿಸಿದ್ದಾರೆ, ಹಾಲು ಅಭಿಷೇಕ ಮಾಡ್ತಿದ್ದಾರೆ ಕೌಂಡಿನ್ಯ ಮಹರ್ಷಿಗಳು. ಅವರೇ ಅವರು ದೇವಸ್ಥಾನ ಮೇಲಕ್ಕೆ ಎದ್ದಾಗ ಅಲ್ಲಿಂದ ಎತ್ತಾಕದ ಏಟು ಎಲ್ಲಿ ಬೀಳತ್ತಂದ್ರೆ ಇಲ್ಲಿದೆ ತೋಟು ಬಿದ್ದಾಗ ಹೋಲ್ ಬಿದ್ದಾಗ ಮೇಲಕ್ಕೆ ಎದ್ದೋಗ ದೇವಸ್ಥಾನ ಕೆಳಕ್ಕೆ ಕೂತ್ಕೊಂಡು ಆ ಕಾಲದಲ್ಲಿ ನಡೆದಿರೋ ಕಥೆ ಅಲ್ಲಿ ಇವತ್ತಿಗೂ ಇದೆ. ನಮಗೆ ದೇವಸ್ಥಾನ ಪರಂಪರೆ. ದೇವಸ್ಥಾನಕ್ಕೆ 14ನೇ ತಲೆ ಅವನು 14 ತಲೆ ಹಂಗೆ ಬರ್ತಾ ಇತ್ತು. ಈ ವಿಷಯಗಳೆಲ್ಲ ಗೊತ್ತು ನಮ್ಗೆ. ತಗೊಳ್ಳಿ ಇದು ಯಾವ್ದು ಅಂದ್ರೆ ಶಿವ ಪಾರ್ವತಿ ಕಲ್ಯಾಣ, ಬ್ರಹ್ಮ ಹೋಮಗುಂಡ ಹಾಲು ದಾರ ಪಾತ್ರೆ, ಆಮೇಲೆ ಶಿವ ಪಾರ್ವತಿ ನಂದಿ ಕೈಲಾಸಕ್ಕೆ ಹೋಗೋದು, ಆಮೇಲೆ ದಾರಿ ತೋರ್ಸಾಗೆ ದ್ವಾರಪಾಲಕ. ಇಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಹಿಂಗ ಬರ್ಬೇಕು. ಹೀಗೆ ಜನಗಳಿಗೆ ಗೊತ್ತಾಗಲ್ಲಂತ ಆ ಕಾಲದಲ್ಲಿ ಮಹಾರಾಜರು ಅಲ್ಲಿ ಹಾಕಿದ್ದಾರೆ ಗಣೇಶ ತಕೊಂಡು ಹೋಗೋದು. ನೋಡಿ ಗಣೇಶ ಈಗ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗ ಆಗಿದೆ. ಗಣಪತಿ ಪ್ರತಿಷ್ಠೆ ಆಗಿ ಆ ಗಣಪತಿ ಸಾಲಿಗ್ರಾಮದ ಮೂರ್ತಿ, ದೊಡ್ಡ ಗಣಪತಿ. ಆ ಗಣಪತಿನ ಪ್ರತಿಷ್ಠೆ ಮಾಡಿರೋದು ಯಾರು ಅಂದ್ರೆ ಕೃತಯುಗದಲ್ಲಿ ತ್ರಿಪುರಾಸುರ ಅಂತೇಳಿ ರಾಕ್ಷಸನ್ನ ಸಂಹಾರಕ್ಕೋಸ್ಕರವಾಗಿ ಆ ಗಣಪತಿನ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಕೂಡಿ ಬೆಟ್ಟದ ಕೆಳಗೆ ಗಣಪತಿ ಪ್ರತಿಷ್ಠೆ ಆದ್ರಿಂದ ಈ ಜಾಗ ಕೂಟಾದ್ರಿ ಅಂತ ಹೆಸರು ಮತ್ತು ಕೂಡುಮಲೆ ಅಂತ ಹೇಳ್ತಾರೆ. ಈಗ ಜನ ಆಡ ಭಾಷೆ ಒಳಗೆ ಕುರುಡುಮಲೆ ಆಗಿದೆ. ಅಂದ್ರೆ ಕುರುಡುಮಲೆ ಅಲ್ಲ, ಕೂಟಾದ್ರಿ ಕೂಡುಮಲೆ. ಕಾರಣ ಏನಂದ್ರೆ ಕೃತಯುಗದಲ್ಲಿ ತ್ರಿಪುರಾಸುರ ಅಂತ ರಾಕ್ಷಸನ ಸಂಹಾರಕ್ಕೆ ಈ ತ್ರಿಮೂರ್ತಿಗಳು ಈ ತ್ರಿಪುರಾಸುರನ ಎಲ್ಲಾ ದೇವತೆಗಳಿಗೂ ಕಾಟ ಕೊಡ್ತಾ ಇದ್ದಾರೆ. ಅದಕ್ಕೆ ಅವನ ಸಂಹಾರಕ್ಕೆ ಒಂದು ನದಿನ ಸೃಷ್ಟಿ ಮಾಡಿದ್ರು. ಆ ನದಿ ಎಲ್ಲಿದೆ ಅಂದ್ರೆ ನೇಪಾಳದಲ್ಲಿ ಇದೆ. ಆ ನೇಪಾಳದಲ್ಲಿ ಗಂಟಕೆ ನದಿ. ಆ ಗಂಟಕೆ ನದಿ ಒಳಗೆ ಸಾಲಿಗ್ರಾಮ ತಗೊಂಡ್ರು ಇಷ್ಟದು ಗಂಗೆ ನೀರ್ ಒಳಗೆ. ಆ ಸಾಲಿಗ್ರಾಮ ಆ ಜಾಗಕ್ಕೆ ಬಂದು ಬೆಟ್ಟದ ಕೆಳಗೆ ತ್ರಿಮೂರ್ತಿಗಳು ಚಕ್ರ ಹಾಕಿ ಆ ಚಕ್ರದ ಮೇಲೆ ಸಾಲಿಗ್ರಾಮ ಇಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಗಣೇಶನ ದೊಡ್ಡದಾಗಿ ಬೆಳೆಸಿ ಆ ವಿನಾಯಕನಿಗೆ ಗಣಪತಿ ಆಕಾರ ಕೊಟ್ಟಿದೆ ತ್ರಿಮೂರ್ತಿ ಸರ್. ಅದಕ್ಕೆ ಜಾಗಕ್ಕೆ ತ್ರಿಮೂರ್ತಿಗಳಿಂದ ಕೂಡಿ ಬೆಟ್ಟದ ಕೆಳಗೆ ಗಣಪತಿ ಪ್ರತಿಷ್ಠೆ ಆದ್ರಿಂದ ಈ ಸ್ಥಾನ ಕೂಟಾತಿರಿ ಅಂತಾನೆ ಹೆಸರು, ಕೂಡುಮಲೆ ಅಂತ ಹೆಸರು. ಅದು ಆಡಭಾಷೆ ಒಳಗೆ ಕೂಡುಮಲೆ ಆಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅಂದ್ರೆ ರಾವಣಾಸುರನ ಸಂಹಾರಕ್ಕೆ ಆ ಸ್ವಾಮಿನ ಗಣಪತಿಗೆ ರಾಮರು ಬಂದು ಪೂಜೆ ಮಾಡಿದ್ದಾರೆ, ರಾಮ ಲಕ್ಷ್ಮಣರು ತ್ರೇತಾಯುಗದಲ್ಲಿ. ಆಮೇಲೆ ದ್ವಾಪರಿಗ ಬಂತು. ಆಗ ಮಹಾಭಾರತ ನಡೆಸಬೇಕಾದ್ರೆ ಅಂದ್ರೆ ಕೃಷ್ಣ ಪರಮಾತ್ಮ 5 ಜನ ಪಾಂಡವರ ಕೈಯಲ್ಲಿ ಪೂಜೆ ಮಾಡಿಸಿದ್ರು. ಆಗ ಗಣಪತಿ ಪ್ರತಿಷ್ಠೆ ಆಗಿರೋದು ಕೃತಯುಗ, ತ್ರೇತ, ದ್ವಾಪರಿ, ಕಲಿ 4 ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಯಾವುದು ಇರಲ್ಲ. ಪ್ರತಿಯೊಂದು ಯುಗದಲ್ಲೂ ಸ್ವಾಮಿ ಬಯಲಿನಲ್ಲಿ ಅಂತ ಓಪನ್ ಆಗಿ ಬಯಲಿನಲ್ಲಿ ಇದ್ದಾಗ ದೇವತೆಗಳು ಪೂಜೆ ಮಾಡ್ತಾರೆ. ಅವಾಗ ಅಂದ್ರೆ ಗಣಪತಿಗೆ ಮಳೆ ಬಿದ್ರೆ ಗಣಪತಿ ಬಿಟ್ಟು ಮಳೆ ಬೀಳೋದಂತ ಇರ್ತಾರೆ. ಆಗ ಬಿಸಿಲು ದೇವರ ಮೇಲೆ ಬೀಳದೆ ಈ ಪ್ರಕಾರ ಸುತ್ತ ಬಿಸಿಲು ಬೀಳ್ತಾ ಇರುವಾಗ ನಮ್ಮ ಕಲಿಯುಗ ಹುಟ್ಟಿದ ಮೇಲೆ ಜನ ಪ್ರಜೆಗಳು ವಿನಾಯಕನ್ ನೋಡಿ ಯಾರ ದೇವತೆಗಳು ಪ್ರತಿಷ್ಠೆ
ಮಾಡಿದ್ದಾರೆ. ಈ ಸ್ವಾಮಿಗೆ ದೇವಸ್ಥಾನ ಇಲ್ಲ ಅಂತೇಳಿ ಈ 16 ಜನ ಹೋಗಿ ದೇವಸ್ಥಾನ ಕೊಟ್ಟಿಗೆ ಯಾರಿಗೆ ಹೇಳಿದ್ದಾರೆ ಅಂದ್ರೆ ವಿಜಯನಗರ ಆಸ್ಥಾನ ಹಂಪೆ ಕೃಷ್ಣದೇವರಾಯರಿಗೆ. ಆಗ ಕಲಿಯುಗದಲ್ಲಿ ಕೃಷ್ಣದೇವರಾಯರು ಬಂದು ಗಣಪತಿನ ನೋಡಿ ಹೋಮಾದಿಗಳ ಅಭಿಷೇಕ ಮಾಡಿ ಮತ್ತು ದೇವಸ್ಥಾನ ಕಟ್ಟಿದ್ದು ಕಲಿಯುಗದಲ್ಲಿ. ಅಲ್ಲಿ ದೇವಸ್ಥಾನ ಕಟ್ಟಿರೋದು 650 ವರ್ಷ ಆಗಿದೆ. ಗಣಪತಿ ಪ್ರತಿಷ್ಠೆ ಮಾಡಿರೋದು 4 ಯುಗ ಆಗಿದೆ. ಸಾಲಿಗ್ರಾಮದ ಮೂರ್ತಿ ಬ್ರಹ್ಮ ಮಹೇಶ್ವರ 3 ಜನ ಕೂಡಿ ಪ್ರತಿಷ್ಠೆ ಆದ್ರಿಂದ ಕೂಟಾದ್ರಿ ಕೂಡಬಲಿ. ಮತ್ತು ಕಲಿಯುಗದಲ್ಲಿ ಕೌಂಡಿನ್ಯ ಋಷಿಗಳು ಪೂಜೆ ಮಾಡ್ತಾ ಇದ್ರು. ಮತ್ತು ಕೌಂಡಿನ್ಯ ಆಶ್ರಮ ನಮ್ಮ ಬೆಟ್ಟದಲ್ಲೇ ಇದೆ, ಮೇಲೆ ಇದೆ ಕೌಂಡಿನ್ಯ ಆಶ್ರಮ. ಆ ಕೌಂಡಿನ್ಯ ಋಷಿಗಳು ತಪಸ್ ಮಾಡೋ ಸ್ಥಳ ಇದೆ. ಆ ಜಾಗದಲ್ಲಿ ಒಂದು ಕಲ್ಲು ಬಂಡೆ, ಅಲ್ಲಿ ಒಂದು ಇರ್ಪಿದೆ. ಈ ತರ ಇರ್ಪಿನಲ್ಲಿ ಕೌಂಡಿನ್ಯ ನದಿ ಚಿಮ್ಮತ್ತೆ. ಕೌಂಡಿನ್ಯ ನದಿ ನಮ್ ಬೆಟ್ಟದಲ್ಲೇ ಹುಟ್ಟೋದು. ಕೌಂಡಿನ್ಯ ನದಿ ಇಲ್ಲಿ ಹುಟ್ಟಿ ಇಲ್ಲಿಂದ ಎಲ್ಲೋಗತ್ತೆ ನಂಗ್ಲಿ, ಬೇಕೋಟ, ಕೊಪ್ಪಂ, ಪುಂಗನೂರ್, ಪಲಮನೇರ್, ಚಿತ್ತೂರ್, ಗುಡಿಯಾತಂ, ಪಾಲಾರ್ ಜಾಯಿಂಟ್. ಪಾಲಾರ್ ನದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಪಾಲಾರು, ಅಲ್ಲಿ ಸೇರುತ್ತೆ ಗುಡಿಯಾತಂ. ಅದು ಟಿವಿ ಹೀಗೆ ಉಂಟೆನಲ್ಲಿ 28 ವರ್ಷದಲ್ಲಿ ಬೇಕಾದಷ್ಟು ಮಾತಾಡಿದ್ವಿ ನಾನು ಸ್ವಾಮಿ ಟಿವಿ ಹೀಗೆ ಉಂಟೆ 25 ವರ್ಷದಲ್ಲಿ ನಾನೇ ಮಾತಾಡಿದ್ದೆ. ಆಗ ಹಂಗೆ ತೋರ್ಸಿದ್ರಲ್ಲೇ ಆಗ ಗಣೇಶನ್ ಗುಡಿ ಒಳಗೆ ಇದ್ದೆ. ಆಗ ತಗೊಂಡ್ಬಿಟ್ಟು ನಾನ್ ಸ್ವಾಮಿ ತೋರ್ಸಿದಷ್ಟೇ. ಅಯ್ಯೋ ರಾಮ, ಒಂದ್ ದಿವಸಕ್ಕೆ 6 ಹೋಮ ಮಾಡ್ತಾ ಇದ್ದೆ. ಅದ ಹೆಂಗ್ ಮಾಡ್ಲಿಕ್ಕೆ 5 ಗಂಟೆಯಿಂದ 9ಕ್ಕೆ ಒಂದು ಹೋಮ, 9ರಿಂದ 11 ಗಂಟೆಗೆ ಒಂದು ಹೋಮ, 11ರಿಂದ ಮಧ್ಯಾಹ್ನ 2 ಗಂಟೆಗೆ ಒಂದು ಹೋಮ, ಆಮೇಲೆ 4:15ಯಿಂದ 6 ಗಂಟೆಗೆ ಒಂದು ಹೋಮ, 6:15ಯಿಂದ 10 ಗಂಟೆ ರಾತ್ರಿಗೆ ಒಂದು ಹೋಮ, ರಾತ್ರಿ 1 ಗಂಟೆವರೆಗೂ ಮಾಡ್ತಾ ಇದ್ದೆ. 30 ದಿನ ಅಷ್ಟಂಟ್ ಹಾಕಿದ್ದೆ ಒಳಗೆ. ಮೊನ್ನೆ 3 ತಿಂಗಳಲ್ಲೇ ಇದ್ದಾಗ ಗಣೇಶನ ಗುಡಿ ಮೇಲೆ ಬೆಂಗಳೂರಿಂದ 4-5 ಜನ ಬಂದ್ರು. ಅವ್ರಿಗೆ ಯಾವ್ದೋ ತೊಂದರೆ ಇತ್ತು. ನನ್ ಕೇಳಿದ್ರು, ಯಾವ್ದೋ ದೊಡ್ಡ ತೊಂದರೆ ಇದೆ ಸ್ವಾಮಿ, ಸೇವೆ ಏನ್ ಮಾಡ್ಬೇಕು? ಗೋ ಪೂಜೆ ಮಾಡಿಸಿ ಗೋಗೆ ಗಣೇಶನ್ ಪೂಜೆ ಮಾಡಮ್ಮನ್ನು ಒಂದು ಮಂಗಳವಾರ ಬನ್ನಿ, ಅಲ್ಲಿಂದ ಗಣೇಶನ್ ನಮಸ್ಕಾರ ಮಾಡಿ ಒಳ್ಳೇದ್ ಮಾಡ್ಬೋದು, ಗಣೇಶ ಹೋಗ್ಬೋದು. 2 ತಿಂಗಳು ಆಗ ಹಿಂದೆನ ಬಂದ್ಬಿಟ್ರು. ನನ್ನ ಅದೇನ್ ಸ್ವಾಮಿ ಏನಂದ್ರ ಬಾಯಲ್ಲಿ ಫಾಲೋ ಆಗಿದೆ, ಅದಕ್ಕೆ ದೊಡ್ಡದು ಒಂದು ಕೆಲಸ ಸೇವೆ ಮಾಡ್ಬೇಕು ಗಣೇಶನ್ಗೆ, ಅದು ಏನು ಮಾಡೋಣ ಅಂತ ಅರ್ಧ ಭಾಗ ಸೆಟ್ ಹಾಕ್ಸಿದ್ದಾರೆ. ಯುದ್ಧಕ್ಕೆ ಅರ್ಧ ಬಾಕಿ ಇದೆ, ಅದು ಹಾಕ್ಬಿಡಿ ಮಾನ್ಯ ದೇಶ ಬಂದ್ಬಿಟ್ಟು ಹಾಕ್ಲಿ. ಆಗಾಗ ಹೋಮ ಮಾಡಿಸ್ತಾರೆ ಬೆಂಗಳೂರಿನವ್ರು. ಅವನಿಗೆ ಬಗೆ ಹೋಗಲ್ಲ ಒಳಗೆ. ಅದ್ರ ಜೊತೆಗೆ ಯಾಕೆ ಸಾಲೆ ಕಟ್ಕೊಡಿ ಅಂದ್ರೆ ಯಾರು ಏಕದಂತ ಕಂಪನಿ ನಮ್ಮದ್ರೆ ಭಗವಂತ ಕೊಡ್ತಾನೆ. ಈ ಜಾಗ ಒಳ್ಳೇದು.